ಓಂ ಶ್ರೀ ದುರ್ಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗಣೇಶಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ಕಷ್ಟ 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 ಅಂತೀರ. ಇಲ್ಲಿ ಕಷ್ಟ ಯಾವಾಗ ನಮಗೆ ಬರುತ್ತದೆ ಅಂದರೆ, ನನಗೂ ಕಷ್ಟ ಬರುತ್ತದೆ, ಬರಲ್ಲ ಅಂತೇನಿಲ್ಲ. ನಾನು ಆ ಕಷ್ಟವನ್ನು ನಮ್ಮ ಶಿವ ಅವರಿಗೆ ಹತ್ತಿರ ಆಗಿ, ನಮ್ಮ ಅಮ್ಮನವರು ದುರ್ಗಾದೇವರಿಗೆ ಹತ್ತಿರ ಆಗಿ, ನಮ್ಮ ತಂದೆ ಶಿವ ಅವರಿಗೆ ಹತ್ತಿರ ಆಗಿ ನಾನು ಆ ಕಷ್ಟಗಳನ್ನು ಕಳ್ಕೊಳ್ತೇನೆ. ಅಂದರೆ ಶಿವನನ್ನು ಯಾರು ಇಲ್ಲಿ ಪಾಲನೆ ಮಾಡ್ತಾರೆ ಅವರಿಗೆ ಯಾವ ಕಷ್ಟವೂ ಇಲ್ಲ. ಶಿವನನ್ನು ಪೂರ್ತಿಯಾಗಿ ಪಾಲನೆ ಮಾಡ್ತಾರೆ ಅಂದರೆ ಅವರು ಒಂದು ಸಿದ್ಧಿ ಸಾಧಕರು ಆಗ್ತಾರೆ, ಸಾಧುಗಳಲ್ಲ, ಸಿದ್ಧಿ ಸಾಧಕರು. ಅಂದರೆ ಈಗ ಉದಾಹರಣೆಗೆ, ಈಗ ನನ್ನ ಹೆಸರು ಶೇಖರ ಇದೆ, ಒಂದು ಉದಾಹರಣೆ ಕೊಡ್ತೇನೆ. ನಾನು ಮೊದಲಿಂದನೂ ಶಿವನನ್ನು ದೇವರನ್ನು ಪಾಲನೆ ಮಾಡ್ತಾ ಇದ್ದೆ. ಆದರೆ ಮನಸ್ಸಲ್ಲಿ ಸಂಚಾರ, ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ಇರಲಿಲ್ಲ. ಮನಸ್ಸಲ್ಲಿ ಅಂದರೆ ಒಂದು ಒಳ್ಳೆ ಮನಸ್ಥಿತಿ, ಒಳ್ಳೆಯ ಗುಣ, ಒಬ್ರಿಗೆ ಕೆಟ್ಟದ್ದು ಬಯಸಲ್ಲ, ಎಲ್ಲವನ್ನು ಗ್ರಹಿಸುವಂಥದ್ದು. ಹಾಗೆ ನನಗೆ ಅದು ಕೆಟ್ಟದ್ದು, ಅದು ಮಾಡಬಾರ್ದು ಅಂತ ಮನಸ್ಸಲ್ಲಿ ಸೂಚನೆ ಸಿಕ್ತು ಅಂದರೆ ಅದನ್ನು ಮಾಡ್ತಾ ಇರಲಿಲ್ಲ. ನನಗೆ ಅದನ್ನು ತಿನ್ನಬಾರ್ದು ಅಂದರೆ ಅದನ್ನು ತಿಂತಾ ಇರಲಿಲ್ಲ. ಅದನ್ನು ನಾನು ತ್ಯಜಿಸ್ತಾ ಇದ್ದೆ. ಅರ್ಥ ಆಯ್ತಾ? ಈಗ ನನ್ನ ಉದಾಹರಣೆ ಯಾಕೆ ತಗೊಳ್ತೀನಿ ಅಂದರೆ, ನಾನು ಎಲ್ಲರ ಥರ ಸಿಂಪಲ್ಲಾಗೇ ಇದ್ದಿತ್ತು. ನಾನು 27-28 ವರ್ಷ ಆಗುವವರೆಗೂ ನಾನು ತುಂಬ ಎಲ್ಲರ ಥರನೇ ನಾನು ಸ್ಟೈಲ್ ಮಾಡ್ತಾಯಿದ್ದೆ. ಪ್ಯಾಂಟು ಶರ್ಟು, ಜಿಮ್ ಮಾಡ್ತಾಯಿದ್ದೆ. ನನಗೆ ಬಾಡಿ ಇತ್ತು, 6 ಪ್ಯಾಕ್ ಬಂದಿತ್ತು. ಇವಾಗಲೂ ಇದೆ 6 ಪ್ಯಾಕ್, ಇಲ್ಲ ಅಂತ ಏನಿಲ್ಲ. ಆದರೆ ಹೆಚ್ಚಿನ ರೀತಿಯಲ್ಲಿ ನಾನು ಮಾಂಸವನ್ನು ಬೆಳೆಸ್ತಾಯಿದ್ದೆ. ನಾನು ಅಂದ್ಕೊಂಡಿದ್ದೆ ಜಿಮ್ ಮಾಡಿ, ಆಮೇಲೆ ಮೈಕೈ ನೋವೆಲ್ಲ ಬರ್ತಾಯಿತ್ತು. ಜಿಮ್ ಮಾಡಿ 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 ಮೈಕೈ ನೋವು ಇದೆಲ್ಲ ಬರ್ತಾಯಿತ್ತು. ಬೆಳಗ್ಗೆ ಎದ್ದೇಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಯಪ್ಪ ದೇವರೇ, ಜಿಮ್ಮು ಬೇಡ, ಬಾಡಿನೂ ಬೇಡ, ಏನು ಬೇಡ ಅನ್ನಿಸ್ತಾಯಿತ್ತು. ಅರ್ಥ ಆಯಿತು? ಹೀಗೆ ಬೆಳ್ಕೊಂಡು ಬಂದವ ನಾನು. ಯಾಕೆ ನನ್ನ ಉದಾಹರಣೆ ತಗೊಳ್ತೀನಿ ಅಂದರೆ, ನಾನೇನು ಇಡೀ ದಿನವೂ ದೇವ್ರ ಭಕ್ತಿ ಏನು ಮಾಡಲ್ಲ. ನನಗೂ ತಂದೆ ತಾಯಿ ಇದ್ದಾರೆ, ಹೊಲ ಇದೆ, ಭೂಮಿ ಇದೆ, ಎಲ್ಲ ಇದೆ. ಆದರೆ ನಾನು ಶಿವನಿಗೆ ಹತ್ತಿರ, ಒಂದು ದೇವರಿಗೆ ಹತ್ತಿರ, ದುರ್ಗಾದೇವರಿಗೆ ಒಂದು ಹತ್ತಿರ ಅಂದರೆ ಹೇಗೆ, ಅವರ ಒಂದು ಆಹಾರ ಪದ್ಧತಿ, ಆಹಾರದ ಕ್ರಮ, ಆರಾಧನೆಯ ಪದ್ಧತಿ, ಇದಿಷ್ಟೇ ಸೀಕ್ರೆಟು. ಅರ್ಥ ಆಯ್ತಾ? ಇದಿಷ್ಟನ್ನು ನಾವು ಸರಿಯಾಗಿ ತಿಳ್ಕೊಂಬಿಟ್ರೆ ತುಂಬ ನೆಮ್ಮದಿಯಾಗಿರ್ಬೋದು. ನಮ್ಮ ಕುಟುಂಬವನ್ನು ಕೂಡ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ನೋಡ್ಕೋಬೋದು. ಈಗ ನೀವೆಲ್ಲ ಹೇಗೆ ಅಂದರೆ, ಕೆಲವರು ನಾನು ಆ ಜಾತಿ, ನಾನು ಈ ಜಾತಿ, ದೇವ್ರ ಮನೆಗೆ ಹೋಗಬಾರ್ದು, ಅದನ್ನೇ ತಿನ್ನಬೇಕು, ಇದನ್ನು ತಿನ್ನಬಾರ್ದು. ಕೆಲವರು ಹೇಳಿದ್ರು ನನಗೆ ಇವತ್ತು, ನನಗೆ ಬಾಳೆಹಣ್ಣು ತಿಂದರೆ ಆಗಲ್ಲ, ಮೊಸರು ತಿಂದರೆ ಆಗಲ್ಲ, ನಾನು ತಿನ್ನೋದೇ ಇಲ್ಲ, ಅಂದರೆ ತಿನ್ನಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಿನ್ನೋಕ್ಕಾಗಲ್ಲ ಅಲ್ವಾ? ನಿಮಗೆ ಹೇಳ್ತೀನಿ, ಶಿವನಿಗೆ ಮೊಸರು ಮತ್ತು ಅನ್ನ ಅಂದರೆ ತುಂಬ ಇಷ್ಟ. ಅರ್ಥ ಆಯ್ತಾ? ಮೊಸರು, ಯಾವ ಮೊಸರು ಯೂಸ್ ಮಾಡ್ತಾರೆ ಗೊತ್ತಾ ಶಿವ ಅವರು ನಿಮಗೆ? ನಂದಿ, ಹೆಣ್ಣು ನಂದಿ. ಶಿವ ಅವ್ರ ಜೊತೆ ಒಂದು ಗಂಡು ನಂದಿ ಇರ್ತದಲ್ಲ, ಅದೇ ಥರ, ಅದೇ ಜಾತಿಯ, ಅದೇ ತಳಿಯ ಹೆಣ್ಣು ನಂದಿಯ ಒಂದು ಮೊಸರು, ಹಾಲು ಅಂದರೆ ಶಿವನಿಗೆ ಪಂಚಪ್ರಾಣ, ತುಂಬ ಇಷ್ಟ ಶಿವ ಅವರಿಗೆ. ಅರ್ಥ ಆಯ್ತಾ? ಅದನ್ನು ನೀವು ಸೇವನೆ ಮಾಡಬೇಕು. ಉಪ್ಪು ಖಾರ ಹುಳಿ ಅಂದರೆ ಶಿವ ಅವರಿಗೆ ಇಷ್ಟ ಇಲ್ಲ. ಯಾಕಂದರೆ ಉಪ್ಪಲ್ಲಿ ತುಂಬ ಮೀನುಗಳು ಮತ್ತು ಕೆಲವು ಗಲೀಜು ಮಾಡಿರ್ತಾರೆ. ಆ ನೀರನ್ನು ಸಮುದ್ರ ನೀರಿಂದ ಮಾಡುವಂಥದ್ದು, ಅದನ್ನು ನೋಡಿದಾಗ ವಾಂತಿ ಬರುತ್ತದೆ. ಅವರು ಉಪ್ಪು ಮಾಡೋದು, ಅವರು ಕಾಲಲ್ಲಿ ತುಳಿಯೋದು, ಆ ಮಣ್ಣಿನ ಅಂಶ, ಅದನ್ನೆಲ್ಲ ನೋಡಿದಾಗ ನಾವು ಅಲ್ಲಿ ರೆಡಿ ಮಾಡುವಂಥ ಅದನ್ನು ತಂದು ನಾವು ಗೋಬಿ ಮಂಚೂರಿಗೆ, ಸಾಂಬಾರಿಗೆ, ಆಮೇಲೆ ಶಿವ ತಿನ್ನುವಂತಹ ಮೊಸರಿಗೆ, ಶಿವ ಸೇವನೆ ಮಾಡುವಂತಹ ಹಾಲಿಗೆ, ಅದನ್ನೆಲ್ಲ ನಾವು ಉಪ್ಪು ಹಾಕ್ಕೊಂಡು ಹಾಲಿಗೇನು ಉಪ್ಪು ಹಾಕಲ್ಲ, ಆದ್ರೂ ಮೊಸರಿಗೆಲ್ಲ ಉಪ್ಪು ಹಾಕ್ಕೊಂಡು ನಾವು ಅನ್ನದ ಜೊತೆ ಸೇವನೆ ಮಾಡ್ತೀವಲ್ಲ. ಯಾಕೆ ಬೇಕು ಉಪ್ಪು ಅಂತ ನೀವು ಒಂದು ಸಲ ಯೋಚನೆ ಮಾಡಬೇಕು. ಒಂದು ಆಚಾರ ವಿಚಾರಗಳನ್ನು ಪಾಲನೆ ಮಾಡೋರು ಇವತ್ತೇ ಬಿಟ್ಬಿಡ್ತೀರ ಉಪ್ಪಿನ ಬಗ್ಗೆ ಕಥೆ ಕೇಳಿದರೆ. ಅರ್ಥ ಆಯ್ತಾ? ಉಪ್ಪು ಅಂದರೆ
ತುಂಬ ಗಲೀಜು. ಅದರಿಂದ ಕಾಮ, ಕ್ರೋಧ, ಸಿಟ್ಟು, ಮದ, ಮತ್ಸರ ಎಲ್ಲವೂ ಉಂಟಾಗುತ್ತದೆ ನಮ್ಮ ದೇಹದಲ್ಲಿ. ಅಂದರೆ ನಮ್ಮ ಆತ್ಮ ಪೂರ್ತಿಯಾಗಿ ಕೆಟ್ಟು ಹೋಗುತ್ತದೆ. ಅರ್ಥ ಆಯ್ತಾ? ನಮ್ಮ ಆತ್ಮ ಏನಿರ್ತದೆ ಅದು ಕೆಟ್ಟು ಹೋಗುತ್ತದೆ ಆ ಸಮಯಕ್ಕೆ. ಆಗ ಸುಸ್ತು, ಆಯಾಸ, ಪ್ರತಿಯೊಂದು ಏಟು ಜಡ್ಡು, ಮೊಣಕಾಲು ನೋವು, ಮೈಕೈ ನೋವು, ಇನ್ನಿತರ ದೃಷ್ಟಿದೋಷ, ಹಾಗೆ ಕಫ, ಕೆಮ್ಮು ಎಲ್ಲವೂ ಶುರುವಾಗುತ್ತದೆ. ಅಂದರೆ ಅದು ಉಪ್ಪಿಂದ. ಇನ್ನು ಖಾರ, ಬಯಲುಸೀಮೆ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಬಯಲುಸೀಮೆ ಕಡೆ ಹೋಗ್ಬಿಟ್ರೆ ಖಾರ ಇಲ್ಲ ಅಂದರೆ ಅವರಿಗೆ ಆಗೋದಿಲ್ಲ. ಅವರು ಮಾತಾಡಿದರೆ ಮುಗೀತು, ಖಾರನೇ ಇರ್ತದೆ ಅವ್ರ ಮಾತು. ಅರ್ಥ ಇದೆ. ಉಪ್ಪು, ಖಾರ, ಮೆಣಸಿನ ಪುಡಿ, ಖಾರ ಪುಡಿ ಅಂದರೆ ಅವರು ಭಾರಿ ಇಷ್ಟಪಡ್ತಾರೆ. ಯಾಕೆ ತಗೊಂಡೆ ಅಂದರೆ ಉಪ್ಪು ಖಾರ ಇದೆಯಲ್ಲ ಅದು ನಮ್ಮ ದೇಹಕ್ಕೆ ಹಿತವೇ ಅಲ್ಲ. ಗೊತ್ತಾಯ್ತು? ಉಪ್ಪು ಖಾರ ಹುಳಿ ಇವತ್ತಿನ ದಿನ ನಾವು ಅದನ್ನೇ ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ. ಯಾರನ್ನು ನೋಡಿದ್ರೂ ಉಪ್ಪು ಖಾರ ಹುಳಿ ತಿಂದು 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 ಅವ್ರ ದೇಹವನ್ನು ಹಾಳು ಮಾಡ್ಕೊತ ಇದ್ದಾರೆ. ನಾನು ಎಷ್ಟೋ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ಕೊತ ಬರ್ತೀನಿ, ಆದರೆ ಅದನ್ನು ಯಾರು ಜಾಸ್ತಿ ಪ್ರಮಾಣದಲ್ಲಿ ಶೇರ್ ಕೂಡ ಮಾಡಲ್ಲ. ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನು ನೀವು ಶೇರ್ ಮಾಡಬೇಕು, ಇನ್ನೊಬ್ಬರಿಗೆ ಈ ವಿಡಿಯೋನ ಕಳಿಸ್ಬೇಕು. ಆಗ ಎಲ್ಲವನ್ನು ತಿಳ್ಕೊಳ್ತಾರೆ ಜನ. ಹಾಗೆ ಒಂದು ಒಳ್ಳೆಯದನ್ನು ನೀವು ತಿಳಿಸಿದರೆ ನಿಮಗೂ ಪುಣ್ಯ ಸಿಗುತ್ತದೆ. ಅರ್ಥ ಆಯ್ತಾ? ಹಾಗೆ ನಾನು ಹೇಳಿದ್ದಾನೆ ಇನ್ನೊಬ್ರಿಗೆ ಹೇಳಬೇಕು. ಎಲ್ಲರೂ ನಮ್ಮವರೇ ಅಲ್ವೇ? ನಾಳೆ ನೀವು ನಮ್ಮ ಮಾರ್ಗದರ್ಶನದ ಒಂದು ಒಳ್ಳೆ ಖುಷಿ ನೆಮ್ಮದಿಯಿಂದ ಇದ್ದರೆ ನಿಮಗೇನು ಅನಿಸುತ್ತೆ? ಶಾಂತತೆ ಸಿಗುತ್ತದೆ, ದೇವರ ಆಶೀರ್ವಾದ ಸಿಗುತ್ತದೆ. ಶಿವ ಅಮ್ಮನವರು ನಿಮ್ಮ ಜೊತೆನೇ ಇರ್ತಾರೆ. ಉಪ್ಪು ಖಾರ ಹುಳಿ ತ್ಯಜಿಸಿದರೆ ಗೊತ್ತಾ ನಿಮಗೆ? ಇಷ್ಟೆಲ್ಲ ವಿಚಾರಗಳಿದೆ. ಶಿವನಿಗೆ ಹತ್ತಿರ ಆಗೋದೇನು ದೊಡ್ಡ ವಿಚಾರ ಅಲ್ಲ. ಅರ್ಥ ಆಯ್ತಾ? ಶಿವ ನೀರಾಹಾರಿ ಆದರೆ ಶಿವ ಮತ್ತು ಅಮ್ಮನವರೆಲ್ಲ ಇಷ್ಟಪಡ್ತಾರೆ, ನಿಜ. ನೀರಾಹಾರ ಅಂದರೆ ಏನು? ನೀರು ಹಾಕದೇ ಇರೋ ಆಹಾರ ಇದೆ ಅಲ್ಲಿ. ಎಲ್ಲ ಆಹಾರಕ್ಕೂ ನೀರು ಹಾಕಬೇಕು ತಾನೆ, ಅದೇ ನೀರಾಹಾರ. ಅರ್ಥ ಆಯ್ತಾ? ಆಹಾರದಲ್ಲಿ ನಾವು ಒಂದು ಸೇವನೆ ಮಾಡುವ ಕ್ರಮ ಇದೆ. ಕ್ರಮ ಅಂದರೆ ದೇವಸ್ಥಾನಕ್ಕೆ ಹೋಗುವಾಗ ಖಾಲಿ ಹೊಟ್ಟೆಲಿ ಹೋಗಬೇಕು, ಏನು ತಿಂದೇನೆ ಸ್ನಾನ ಎಲ್ಲ ಮಾಡಿಕೊಂಡು ಎಳ್ನೀರು ಕುಡ್ಕೊಂಡು ಹೋಗಬೇಕು. ಆಗ ಕರೆಕ್ಟಾಗಿ ನಮಗೆ ದೇವರ ಆಶೀರ್ವಾದ ಸಿಗ್ತದೆ. ಮತ್ತು ಇನ್ನಿತರ ಹಲವಾರು ಕ್ರಮಗಳಿದ್ದಾವೆ. ನಾನು ಆ ಜಾತಿ, ನಾನು ಮಾಂಸನೇ ತಿನ್ನಬೇಕು, ನಾನು ಮೀನೇ ತಿನ್ನಬೇಕು, ಅದನ್ನೇ ತಿನ್ನಬೇಕು, ಇದನ್ನೇ ತಿನ್ನಬೇಕು ಅಂತ ನಿಮಗೆ ಯಾವುದಾದ್ರು ದೇವ್ರು ಬಂದು ಹೇಳಿದ್ರಾ? ಏಯ್ ನೀನು ಆ ಜಾತಿ, ನೀನು ಅದನ್ನೇ ತಿನ್ನು, ನೀನು ಇದನ್ನೇ ತಿನ್ನು, ನೀನು ಇದನ್ನು ತಿನ್ನಬೇಡ, ನೀನು ಈ ದೇವಸ್ಥಾನಕ್ಕೆ ಹೋಗಬೇಡ, ನೀನು ಈ ದೇವರನ್ನು ಮಾಡಬೇಡ, ನೀನು ಆ ದೇವಸ್ಥಾನವನ್ನು ಸುತ್ತಬೇಡ ಅಂತ ನಿಮ್ಮ ಮನೆ ಜನ ಹೇಳಬೇಕಷ್ಟೇ ಮಕ್ಕಳೇ. ನೀನು ಇಂಗ್ಲೀಷೇ ಕಲಿ, ನೀನು ಇಂಜಿನಿಯರಿಂಗೇ ಮಾಡು, ನೀನು ದುಡ್ಡು ಮಾಡು ಮಗ, ನೀನು ಅಮೇರಿಕಕ್ಕೆ ಹೋಗು ಮಗ ಅಂತ ಯಾವ ದೇವರು ಹೇಳಲ್ಲ ಇಲ್ಲಿ. ಅರ್ಥ ಆಯ್ತಾ? ಅಪ್ಪ ಅಮ್ಮ ಹೇಳೋದು ಇವತ್ತು ಹಾಗೆ, ದುಡ್ಡು ಮಾಡೋ, ಇಂಜಿನಿಯರ್ ಮಾಡೋ, ಅದನ್ನು ಮಾಡು, ಇದನ್ನು ಮಾಡು ಅಂತ. ಆಯಿತಾ? ನೀನು ದುಡ್ಡು ಮಾಡು ಅಂತ ಸಾಲ ಮಾಡಿ ಕಲಿಸ್ತಾರೆ ಮಕ್ಕಳಿಗೆ. ಅವ್ರು ಮಾಡೋದೇನು ಅಲ್ಲಿ ಪ್ರೀತಿ ಪ್ರೇಮ, ಮೊಬೈಲಲ್ಲಿ ಚಾಟಿಂಗು ಅದು ಇದು ಮಾಡಿಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊತಾ ಇದ್ದಾರೆ ಇವತ್ತಿನ. ಯಾವ ಸಾಧನವೂ ಇಲ್ಲ, ಯಾವ ದುಡ್ಡು ಇಲ್ಲ. ಇವತ್ತಿನ ಮಕ್ಕಳ ಪರಿಸ್ಥಿತಿ ನೋಡಿದರೆ ತುಂಬ ದುಃಖ ಆಗ್ತದೆ. ಅಂತ ಒಂದು ಗುರಿ ಇಟ್ಕೊಂಡವರು, ಒಂದು ಬ್ರಾಹ್ಮಣರ ಮಕ್ಕಳು, ಒಂದು ಲಿಂಗಾಯತರ ಮಕ್ಕಳು, ಇನ್ನಿತರ ಹಲವಾರು ಒಂದು ಈಗ ಜಾತಿ ವಿಚಾರ ಯಾಕೆ ತಗೊಳ್ತೀನಿ ಅಂದರೆ ಈ ಜಾತಿಯವರೇ ಒಂದು ಸಾಮಾನ್ಯವಾಗಿ ಒಂದು ಗುರಿ ಮುಟ್ತಾ ಇದ್ದಾರೆ, ಒಂದು ಸಾಧನೆಯನ್ನು ಮಾಡ್ಕೊತಾ ಇದ್ದಾರೆ. ಅರ್ಥ ಆಯ್ತಾ? ಇನ್ನು ಕೆಳಗಡೆ ಜಾತಿಯವರು ಕೂಡ ಮಾಡಲ್ಲ ಅಂತೇನಿಲ್ಲ, ಮಾಡ್ತಾ ಇದ್ದಾರೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಅವರಿಗೆ ಒಂದು ತಿಳಿಸಿ ಹೇಳೋರಿಲ್ಲ. ಈಗ ನಾವೇನಾದರೂ ತಿಳಿಸಿದ್ರೆ ಅದನ್ನು ತಿಳ್ಕೊಳ್ಳೋಕ್ಕೆ ನೀವು ಒಂದು ವೀಡಿಯೋನ ಶೇರ್ ಆದರೂ ಮಾಡಬೇಕು. ಅರ್ಥ ಆಯ್ತಾ? ಯಾಕಂದರೆ ನಾವು ಜಾತಿಯನ್ನು ದ್ವೇಷ ಮಾಡಲ್ಲ. ನಮ್ಮ ಒಂದು ಸನಾತನ ಧರ್ಮಕ್ಕೆ ಯಾರ್ಯಾರು ಇದ್ದಾರೆ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ, ಅವರಿಗೆಲ್ಲ ನಾವು ತಿಳಿಸುವಂಥದ್ದು. ನೀವು ಮಾಂಸನಾದರೂ ತಿನ್ನಿ, ಮೀನಾದರೂ ತಿನ್ನಿ. ಅರ್ಥ ಆಯ್ತಾ? ಆದರೆ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೇನೆ, ನಾನು ಯಾರನ್ನೂ ದ್ವೇಷ ಮಾಡಲ್ಲ. ನಮ್ಮ ಹಿಂದೂ ಧರ್ಮದವರನ್ನು, ನಮ್ಮ ಸನಾತನ ಧರ್ಮದವರನ್ನು ಎಲ್ಲವನ್ನು ಗೌರವಿಸ್ತೇನೆ. ಅರ್ಥ ಆಯ್ತಾ? ನಾವು ದ್ವೇಷ ಮಾಡೋದು ನಮ್ಮ ಸನಾತನ, ನಮ್ಮ ದೇವರನ್ನು, ನಮ್ಮ ಹಿಂದೂ ಧರ್ಮವನ್ನು ಯಾರು ದ್ವೇಷ ಮಾಡ್ತಾರೆ ಅವರನ್ನು ಮಾತ್ರ ನಾವು ದ್ವೇಷ ಮಾಡೋದು. ಅವರು ಮಾಡಿದ್ದನ್ನು ಹೇಳ್ತಾ ಬಿಟ್ಟರೆ ಅವ್ರ ಮೇಲೆ ನಮಗೆ ಒಂದು ಉದ್ದೇಶಪೂರ್ವಕವಾಗಿ ಒಂದು ದ್ವೇಷ ಇಲ್ಲ. ಅರ್ಥ ಆಯ್ತಾ?
ಅವರು ನಮ್ಮ ಮೇಲೆ ಒಂದು ಕಿಡಿಕಾರ್ತಾರೆ, ನಮ್ಮ ಗೋಮಾತೆಯನ್ನು ತಿನ್ನೋದು ಸಾಯಿಸೋದು ನಮ್ಮ ದೇವರುಗಳಲ್ವ. ಅದು ನಮಗೆ ಇಷ್ಟ ಆಗಲ್ಲ. ಅದಕ್ಕೆ ನಾವು ಓಪನ್ ಆಗಿ ಹೇಳ್ತೇವೆ ಈ ಥರ ಜನರ ಅವರ ಮನಸ್ಥಿತಿ. ಅವ್ರು ಮಾರುವ ಹೂವುಗಳನ್ನು ನಾವು ದೇವರಿಗೆ ಹಾಕಬಾರ್ದು. ಯಾರು ಮುಸ್ಲಿಂ ಧರ್ಮದವರು ಮಾರುವ ಒಂದು ಹೂವುಗಳನ್ನು ನಾವು ದೇವರಿಗೆ ಹಾಕಬಾರ್ದು, ನಮ್ಮ ಹಿಂದೂ ದೇವರಿಗೆ. ಯಾಕಂದರೆ ನಮ್ಮ ಗೋಮಾತೆಯನ್ನು ಸಾಯಿಸಿ ತಿನ್ನೋರು. ಅವ್ರು ಮಾರುವ ಎಳ್ನೀರನ್ನು ಕುಡಿಬಾರ್ದು. ಅವರು ಮಾರುವಂತಹ ಏನೋ ಒಂದು ತಿನ್ನಬಾರ್ದು ತಿಂಡಿ ತಿನಿಸುಗಳನ್ನು. ಅದರಲ್ಲೆಲ್ಲ ಮತ್ತು ಬರುವಂಥ ಔಷಧಿಗಳನ್ನು ಕೂಡ ಬೆರೆಸ್ತಾರೆ, ಗೊತ್ತಾ. ನಾನು ಮುಂಬೈಗೆ ಹೋದಾಗ ಹಾಗೆ ಮತ್ತು ಬರುವಂಥ ಔಷಧಿಗಳನ್ನು ಅದಕ್ಕೆ ಬೆರೆಸಿದ್ರು. ನನಗೆ ತಲೆ ತಿರುಗ್ತಾ ಉಂಟು, ಸುಸ್ತಾಗಿತ್ತು, ಏನೇನೋ ಆಯಿತು, ಆಯಿತಾ. ನನ್ನ ಕಾಪಾಡೋಕ್ಕಿದ್ದಾರಲ್ವ ಶಿವ ಅಮ್ಮನವರು, ಸಹಸ್ರಾರು ದೇವರುಗಳು ಕಾಪಾಡಿದ್ರು. ಆ ಸಮಯಕ್ಕೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಪಾರಾಗಿ ಬಂದೆ ಅಷ್ಟೆ. ನಾನು ಆ ವಿಡಿಯೋವನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಇದೆಲ್ಲ ವಿಚಾರಗಳಿದೆ. ಶಿವನಿಗೆ ಹತ್ತಿರ ಆದರೆ ನಮ್ಮ ಅಮ್ಮನವರಿಗೆ ಒಂದು ಹತ್ತಿರ ಆಗುವಂಥ ವಿಧಾನ ಇಷ್ಟು ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ತುಂಬ ಆರಾಮಾಗಿರ್ತದೆ. ಅರ್ಥ ಆಯ್ತಾ? ಹೀಗೆ ಮಾಡ್ಕೊಳ್ಳಿ ಎಲ್ಲರೂ. ಹೇಳಿ ಓಂ ನಮಃ ಶಿವಾಯ, ಓಂ ಶ್ರೀ ದುರ್ಗಾಯ ನಮಃ. ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ನಮಸ್ತೆ. ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ವಿಡಿಯೋನ.